ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ನಂದು ಈಗ ಟ್ರೇಡ್ ಇದ್ರ ಎಕ್ಸಿಕ್ಯೂಟ್ ಆಗಿದೆ ಅಲ್ಲ, ಎಕ್ಸಾಕ್ಟ್ಲಿ ಈ ಲೆವೆಲ್ ಅಂತ ಎಕ್ಸಿಕ್ಯೂಟ್ ಆಗಿದೆ. ಇದನ್ನು ಸ್ಟಾಪ್ ಲಾಸ್ ಇದೆ 50%. ಸೊ ಟ್ರೇಡ್ ಲಾಜಿಕ್ ಬಂದ್ಬಿಟ್ಟು ಜಸ್ಟ್ ಇದೇನು ಮಾರ್ಕೆಟ್ ಕಂಟಿನ್ಯೂಸ್ಲಿ ಫಾಲೋ ಆಯ್ತಲ್ಲ, ಸೊ ಮಾರ್ಕೆಟ್ ಏನಾಯ್ತು ಇಲ್ಲೊಂದು ಮೀನ್ಸ್ ಒಂದು ಹೈ ಮಾಡಿ ಈ ಲೋ ಬ್ರೇಕ್ ಆಗಲಿಲ್ಲ ಮಾರ್ಕೆಟ್. ಓಕೆ, ಸೊ ಹಂಗಾಗಿ ನಾನು ಈ ಕಂಡೀಷನಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಇಲ್ಲಿ. ಓಕೆ, ಸಪೋಸ್ ಇದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದರೆ ಸೊ ನಂದು ಟ್ರೇಡ್ ಏನಿರುತ್ತೆ ಇಲ್ಲಿ ಮಟ ಇರುತ್ತೆ, ಯೂಸಲಿ ಈ ಲೆವೆಲ್ ಮಟ. ಓಕೆ, ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇರುತ್ತೆ ನಂದು. ವೇಟ್ ಮಾಡೋಣ. ಸೊ ಮಾರ್ಕೆಟ್ದಲ್ಲಿ ಏನಾಗಿದೆ, ಇಲ್ಲಿ ಆಲ್ರೆಡಿ 2-3 ಟೈಮ್ಸ್ ಮಾರ್ಕೆಟ್ ಅಟೆಂಪ್ಟ್ ಮಾಡಿದೆ. ಓಕೆ, ಸೊ ಆ ಬೇಸ್ಡ್ ಆನ್ ದಿಸ್ ಪ್ಲಸ್ ಏನು ಗ್ಯಾಪ್ ಡೌನ್ ಆಗಿದೆ 2%. ಸೊ ಅದು ಅಬ್ಸರ್ವೇಷನ್ ಮೇಲೆ ಏನಾಗಿದೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ದಿಸ್ ಇಸ್ ಪ್ಯೂರ್ಲಿ ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಇದೆ. ಓಕೆ, ಈ ಕೆಳಗಡೆ ಅಟೆಂಪ್ಟ್ ಮಾಡಕ್ಕೆ ಬಂದರೆ ಏನಾಗ್ತೀನಿ, ನಾನು ಯೂಸಲಿ ಕ್ವಾಂಟಿಟಿನ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಇದೆ ಈ ರೇಂಜಲ್ಲಿ ನಂದು ಸ್ಟಾಪ್ ಲಾಸ್ ಇದೆ. ಸೊ ಮಾರ್ಕೆಟದಲ್ಲಿ ಏನಾಗುತ್ತೆ, ಯೂಸಲಿ ಈ ಏನು 20 ಮೂವಿಂಗ್ ಎವರೇಜ್ ಇದೆಯಲ್ಲ, ಸೊ ಮಾರ್ಕೆಟ್ ಯೂಸಲಿ ಅಷ್ಟು ದೂರ ಇರೋದಿಲ್ಲ. ಮೀನ್ಸ್ ಇಟ್ ಕೆನಾಟ್ ಸ್ಟೇ ಅವೇ ಫ್ರಮ್ ದ 20 ಮೂವಿಂಗ್ ಎವರೇಜ್. ಸೊ ಇಟ್ಸ್ ಸೈಕಾಲಜಿ ಇದೆ ಮಾರ್ಕೆಟದಲ್ಲಿ ಇದೆ. ಓಕೆ, ಸೊ ಬೇಸ್ಡ್ ಆನ್ ಸೈಕಾಲಜಿ ಪ್ಲಸ್ ಏನು ಟ್ರೆಂಡ್ ಇದೆ, ಟ್ರೆಂಡ್ ಅಪೋಸಿಟ್ ತೊಗೋಬೇಕಾದ್ರೆ ನಮ್ದೇನಿತ್ತು ಮೆಥಡ್, ಸೊ ಎಲ್ಲ ಲಾಜಿಕ್ ಅಪ್ಲೈ ಮಾಡಿ ಇದೆಲ್ಲ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಓಕೆ, ಸೊ ವೇಟ್ ಮಾಡೋಣ. ಈ ಲೆವೆಲ್ಗೆ ಏನಿದೆಲ್ಲ ಇಲ್ಲಿ ಅಟೆಂಪ್ಟ್ ಮಾಡಕ್ಕೆ ಬರುತ್ತೆ ಮಾರ್ಕೆಟ್ ಒಂದ್ಸತಿ. ಓಕೆ, ಸಪೋಸ್ ಇದ್ರ ಏನಾರ ಎನ್ಗಲ್ಫ್ ಆಗಿದ್ರೆ ಈ ಕ್ಯಾಂಡಲ್ ಏನು ಮಾಡ್ತೀನಿ, ನಾನು ಪೊಸಿಷನ್ ಕ್ಲಿಯರ್ ಮಾಡ್ಕೋತೀನಿ. ಇಲ್ಲಿ ಇದು ಕೆಳಗಡೆ ಎನ್ಗಲ್ಫ್ ಆಗ್ಬೇಕು ಈ ಕ್ಯಾಂಡಲ್. ಕ್ಲೋಸಿಂಗ್ ಬೇಸಿಸ್. ಸೊ ರೆಡಿ ಫಾರ್ ಮೈ ಎಕ್ಸಿಟ್. ಓಕೆ, ಇನ್ನು 1 ನಿಮಿಷ ಇದೆ ಕ್ಯಾಂಡಲ್. ಸೊ ಮಾರ್ಕೆಟಲ್ಲಿ ಕ್ಲೋಸಿಂಗ್ ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ಲ,
ಸೊ ಮಾರ್ಕೆಟ್ದಲ್ಲಿ ಲಾಸಸ್ ಏನಾಗುತ್ತಲ್ಲ, ಅಲ್ಲಿಂದ ಕ್ವಿಕ್ ಎಕ್ಸಿಟ್ ಆಗ್ಬೇಕು ಫಸ್ಟ್ ಕೆಲಸ. ಪ್ರಾಫಿಟ್ ಇದ್ದಾಗ ಹೋಲ್ಡ್ ಮಾಡ್ಬೋದು, ಬಟ್ ಲಾಸ್ ಇದ್ದಾಗ ಯಾವತ್ತೂ ಹೋಲ್ಡ್ ಮಾಡಬಾರ್ದು. ಸೊ ಏನಾಗಿದೆಯಲ್ಲ, ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಮಾಡಿ ಹೊರಗೆ ಬಂದ್ಬೇಕು ಮಾರ್ಕೆಟದಲ್ಲಿ. ಈಗ ಇದ್ರ ಕೆಳಗಡೆ ಏನು ಲೋ ಆಗಿದಿಲ್ಲ, ಈ ಲೋ ಯೂಸಲಿ ಆದರೆ ನಮ್ಮ ಪೊಸಿಷನ್ ಎಕ್ಸಿಟ್ ಮಾಡೋದು ಬೆಟರ್ ಆಪ್ಷನ್ ಇಲ್ಲಿ. ಈ ಲೋ ಇಸ್ ಮೈ ಎಸ್ ಎಲ್. ಯಾಕಂದ್ರೆ ಆಲ್ಮೋಸ್ಟ್ ಏನಾಗಿದೆ, ಈ ಕ್ಯಾಂಡಲ್ನ ಎನ್ಗಲ್ಫ್ ಮಾಡಿದೆ ಇದು. ಸೊ ಹಂಗಾಗಿ ಇದ್ರ ಕೆಳಗಡೆ ಬಂದರೆ ನನ್ನ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಮೇಲ್ಗಡೆ ಹೋಗ್ತಿದ್ರೆ ಯೂಸಲಿ ಅಷ್ಟೇ ಬಿಡ್ತೀನಿ ನಾನು. ಇದ್ರ ಕೆಳಗಡೆ ಬಂದರೆ ನನ್ನ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಯಾಕಂದ್ರೆ ಇದೆಲ್ಲರದು ಸ್ಟಾಪ್ ಲಾಸ್ ಅವೈಲೇಬಲ್ ಇದೆ. ಯಾರು ಕಾಲ್ ಸೆಲ್ ಮಾಡಿದಾರಲ್ಲ ಅವ್ರ ಸ್ಟಾಪ್ ಲಾಸ್. ಚಲೋ, ಸಿ ಲುಕ್ ಎಟ್ ದ ಕ್ಯಾಂಡಲ್. ಸೊ ಮಾರ್ಕೆಟದಲ್ಲಿ ಏನಿದೆ, ಸ್ಟಾಪ್ ಲಾಸ್ ಅವೈಲೇಬಲ್ ಇರುತ್ತಲ್ಲ, ಸೊ ಅಲ್ಲಿ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ನೋಟ್ ಮಾಡಿ ಮೀನ್ಸ್ ಅವ್ರ ಲೆವೆಲ್ಸ್ ಎಲ್ಲ ಡ್ರಾ ಮಾಡ್ಕೊಂಡಿರ್ತಾರೆ, ಅವರು ಇಟ್ಕೊಂಡಿರ್ತಾರೆ. ಸೊ ಆ್ಯಸ್ ಪರ್ ದೇರ್ ಲೆವೆಲ್ಸ್ ನಾನು ಮಾರ್ಕೆಟ್ದಾಗ ಎಂಟ್ರಿ ತೊಗೊತೀನಿ. ಓಕೆ, ಸೊ ನಮ್ದೇನಿದೆ ಇತ್ತಲ್ಲ, ಆ್ಯಸ್ ಪರ್ ದ ಪ್ಲ್ಯಾನ್ ಇದೇನು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದರೆ ಸೊ ನಾನು ಇನ್ನೂ ಹೋಲ್ಡ್ ಮಾಡ್ತೀನಿ ಇದನ್ನು. ಓಕೆ, ಈ ಲೆವೆಲ್ ಏನಿದೆಲ್ಲ, ಈ ಲೆವೆಲ್ ನಮ್ಮ ಟಾರ್ಗೆಟ್ ಇದೆ. ಓಕೆ, ಸೊ ನಾವು ಲೆವೆಲ್ಸ್ ಕೂಡ ಆಲ್ಮೋಸ್ಟ್ ಮಾರ್ಕೆಟ್ ಏನಿದೆಲ್ಲ ಕಂಡೀಷನ್ ಅದ್ರ ಪ್ರಕಾರನೇ ಡ್ರಾ ಮಾಡ್ತೇವೆ ನಾವು. ಏನಾಗುತ್ತೆ, ಆ್ಯಸ್ ಪರ್ ದ ಪ್ಲ್ಯಾನ್ ಏನೈತೆ ಮಾರ್ಕೆಟ್ ಮೂವ್ ಆಗ್ತದೆ. ಸೊ ನಾವು ವೇಟ್ ಮಾಡೋಣ ಇಲ್ಲಿಂದ ಮಾರ್ಕೆಟ್ ಏನು ಡೈರೆಕ್ಷನಲ್ಲಿ ಬರುತ್ತೆ ಅಂತ ಹೇಳಿ. ಕ್ಲೋಸಿಂಗ್ ಇಂಪಾರ್ಟೆಂಟ್ ಇದೆ.
ನಾನು ನಿಮ್ಗೆ ಅವಾಗಲಾದರೂ ಕ್ಲೋಸಿಂಗ್ ಸಂಬಂಧ ಹೇಳಿದೆ ನಾನು. ಈ ಕ್ಯಾಂಡಲ್ ಕ್ಲೋಸ್ ಆಗ್ಬಿಟ್ರೆ ನಾನು ಎಕ್ಸಿಟ್ ಆಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಆ್ಯಸ್ ಪರ್ ದ ಪ್ಲಾನ್ ಏನಿದೆ ನಾನು ಹೋಲ್ಡ್ ಮಾಡಿದ್ದೀನಿ ನನ್ನ ಪೊಸಿಷನ್. ಸೊ ಮಾರ್ಕೆಟದಲ್ಲಿ ಏನು ಕನ್ಫರ್ಮೇಷನ್ ಅಂತೂ ಇಲ್ಲ ಪ್ರೆಸೆಂಟ್. ಸೊ ಕನ್ಫರ್ಮೇಷನ್ ಹೆಂಗೆ ಬರುತ್ತೆ ಮಾರ್ಕೆಟದಲ್ಲಿ? ಬೇಸ್ಡ್ ಆನ್ ನಮಗೆ ಕ್ಯಾಂಡಲ್ ಸ್ಟಿಕ್ ಮೇಲೆ ಐಡಿಯಾ ಬರುತ್ತೆ. ಆಮೇಲೆ ಈ ಸೈಕಾಲಜಿ ಏನು ಹೇಳಿದ್ನಲ್ಲ ನಿಮಗೆ. ಸೊ ಮೂವಿಂಗ್ ಏರೋಸ್ ಕೆನಾಟ್ ಬಿ ಅವೇ ಫ್ರಮ್ ದ ಕ್ಯಾಂಡಲ್ಸ್. ಸೊ ಕೀಪ್ ಇನ್ ಮೈಂಡ್, ಯಾವಾಗಲೂ ನಿಮ್ಗೆ ಗೊತ್ತಿರಲಿದೆ, ಮೂವಿಂಗ್ ಎವರೇಜ್ ಯಾವಾಗಲೂ ದೂರ ಇರೋದಿಲ್ಲ ಕ್ಯಾಂಡಲಿಂದ. ಇಫ್ ಇಟ್ ಈಸ್ ಅವೇ ಫ್ರಮ್ ದ ಕ್ಯಾಂಡಲ್ and market going to reach at least near level. ಸೊ ಒಂದಿಷ್ಟು ಕ್ವಾಂಟಿಟಿ ಏನು ಮಾಡ್ತೀನಿ ನಾನು ಆಲ್ಮೋಸ್ಟ್ ಇಲ್ಲಿ ಎಕ್ಸಿಟ್ ಆಗ್ತೀನಿ. ಯಾಕಂದರೆ ಒನ್ಸ್ ಪ್ರಾಫಿಟೇಬಲ್ ಆದಲ್ಲ, ನೆಕ್ಸ್ಟ್ ಏನಿದೆ ನಾವು ಜಸ್ಟ್ ನಮ್ಮ ಟ್ರೇಡ್ನ ಟ್ರೇಡಿಂಗ್ ಮಾಡೋದಿರುತ್ತೆ ಮೇಜರ್. ಓಕೆ, ಓ ವೆರಿ ಗುಡ್. ಸೊ ಏನು ಮಾಡ್ತೀನಿ, ಇಲ್ಲೊಂದು ಹಾಫ್ ಕ್ವಾಂಟಿಟಿ ಬುಕ್ ಮಾಡ್ಕೋತೀನಿ ಇಲ್ಲಿ. ಓಕೆ, ಸೊ ಹಾಫ್ ಕ್ವಾಂಟಿಟಿ ಏನಾಗಿದೆ, ಬುಕ್ ಆಗಿದೆ. ನನ್ನ ಹತ್ರ ಇರೋದು 65 ಅಷ್ಟೇ ಇವಾಗ ಪ್ರೆಸೆಂಟ್. ಸೊ ವೇಟ್ ಮಾಡೋಣ. ಈ ಲೆವೆಲ್ಗೆ ನಂದು ಏನಾಗುತ್ತೆ, ಕ್ವಾಂಟಿಟಿ ಪೂರ ಎಕ್ಸಿಟ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಟ್ರೇಡ್ ಲಾಜಿಕ್ ಅರ್ಥ ಆಗಿದೆ. ಓಕೆ, ನಮ್ದೇನು ಪ್ಲಾನ್ ಇದೆಲ್ಲ ವಿತ್ ಟ್ರೇಡ್ ಲಾಜಿಕ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಎಂಟ್ರಿ ಆಗಿದೆ ನಾವು. ಓಕೆ, ಸೊ ಯಾವಾಗಲೂ ನಾವು ಅಪೋಸಿಟ್ ಟ್ರೆಂಡ್ದಾಗ ಇದ್ದಾಗ ನಾವು ಪ್ರಾಫಿಟ್ ಫಸ್ಟ್ ಬುಕ್ ಮಾಡ್ಕೋಬೇಕು ಕೆಲಸ. ಒಂದೆರಡು ಸತಿ ನಾನು ಮಿಸ್ ಮಾಡ್ಕೊಂಡು ಪ್ರಾಫಿಟ್ ಇದ್ದಿದ್ರೆ ಕಾಸ್ಟ್ ಕೂಡ ಎಕ್ಸಿಟ್ ಆಗಿದ್ದೀನಿ ಒಂದ್ಸತಿ. ಸೊ ಹಂಗಾಗಿ ಏನಾಗಿದೆ, ನಾನು ಯೂಸಲಿ ಸ್ವಲ್ಪ ಪ್ರಾಫಿಟ್ ಅಂದರೆ ಅಪೋಸಿಟ್ ಟ್ರೆಂಡ್ದಲ್ಲಿ ಇರ್ತೀನಿ ಆಲ್ರೆಡಿ. ಸೊ ನಾನು ಯಾಕೆ ರಿಸ್ಕ್ ತಗೋಬೇಕು, ಬಂದಿದ್ದ ಪ್ರಾಫಿಟ್ ಅವ್ರಿಗೆ ಯಾಕೆ ಕೊಡ್ಬೇಕು ರಿವರ್ಸ್. ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಮಾರ್ಕೆಟದಲ್ಲಿ, ಟ್ರೇಡ್ ಲಾಜಿಕ್ ಫೈಂಡ್ ಔಟ್ ಮಾಡಿರ್ತೀವಿ. ಸೊ ಈ ಕ್ಯಾಂಡಲ್ ಏನಾದರೂ ಸಪೋಸ್ ಈ ಥರ ಕ್ಲೋಸ್ ಆದರೆ ಏನಾಗುತ್ತೆ ಮಾರ್ಕೆಟ್ದಲ್ಲಿ, ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋ, ಈ ಸೈಕಾಲಜಿ ಬಗ್ಗೆ ಒಂದು ವಿಡಿಯೋ ಹಾಕಿ ನಾನು ನಂದು ಐಡಿಯಲ್ಲಿ, ಯೂಟ್ಯೂಬ್ ಐಡಿಯಲ್ಲಿ. ಸೊ ನೀವು ಯಾರ್ಯಾರು ಇದಿರಲ್ಲ, ಈ ಕ್ಯಾಂಡಲ್ ಸೈಕಾಲಜಿ ತಿಳ್ಕೊಬೇಕಂದ್ರೆ ನೀವು ಅದನ್ನು ಪೂರ ವಾಚ್ ಮಾಡಲೇಬೇಕು. ಓಕೆ, ಪೂರ ವಾಚ್ ಮಾಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ ಕ್ಯಾಂಡಲ್ ಆಫ್
ಮೈ ಫೇವ್ರೇಟ್ ಕ್ಯಾಂಡಲ್. ಈ ತರ ಕ್ಯಾಂಡಲ್ ಬಂದ್ರೆ ಯೂಸಲಿ ಅಂದ್ರೆ ಇದಕ್ಕೆ ಸೈಕಾಲಜಿ ಇದೆ ಪ್ಲಸ್ ಲಾಜಿಕ್ ಇದೆ. ಬಟ್ ನಾನು ಯಾವ ಟೈಮ್ಸ್ ಅಲ್ಲಿ ಯೂಸ್ ಮಾಡ್ತೀನಿಲ್ಲ ಮೀನ್ಸ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತಿರ್ತೀನಿಲ್ಲ ಅದನ್ನ ಯೂಸಲಿ ನಾನು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಓಕೆ, ಈ ಲೆವೆಲ್ ಏನು ಬ್ರೇಕ್ಔಟ್ ಆಗಿದೆ ಅಲ್ಲ, ಈ ಲೆವೆಲ್ ಇಂದ ಏನಾಗಿದೆ ರಿಟೆಸ್ಟಿಂಗ್ ಪೆಂಡಿಂಗ್ ಇರ್ಬೋದು. ಓಕೆ, ಸೊ ವೇಟ್ ಮಾಡೋಣ. ಸಪೋಸ್ ನಾನು ಬುಕ್ ಮಾಡ್ಕೊಳಿಕ್ಕೆ ಏನಾಗ್ತೈತೆ, ನಂದು ಟ್ರೇಡ್ ಎಲ್ಲ ಲಾಸ್ ಕನ್ವರ್ಟ್ ಆಗ್ತೈತೆ. ಸೊ ಬುಕಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ತರ ಕ್ಯಾಂಡಲ್ ತೋರಿಸಿ ಮೇ ಬಿ ನಮ್ಗೆ ಟ್ರ್ಯಾಪ್ ಮಾಡ್ತಿರ್ತಾರೆ. ಸೊ ನಾವು ಯಾಕೆ ಟ್ರ್ಯಾಪ್ ಆಗ್ಬೇಕು ಇದಕ್ಕೆ? ಓಕೆ, ಚಲೋ ಗೈಸ್, ನಾವು ರೆಡಿ ಫಾರ್ ದ ಏನ ಮೀನ್ಸ್ ಕ್ಲೋಸ್ ಮಾಡ್ಬಿಡ್ತೀನಿ ಟ್ರೇಡಿಂಗ್. ಓಕೆ, ಸೊ ಗೈಸ್ ದಿಸ್ ಕ್ಯಾಂಡಲ್ ಆಲ್ಮೋಸ್ಟ್ ಏನಾಗಿದೆ, ಈ ಕ್ಯಾಂಡಲ್ ಎಂಗಾಫ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದೆ. ಓಕೆ, ಯೂಸಲಿ ಇಷ್ಟೆಲ್ಲ ಅವಾಯ್ಡ್ ಮೀನ್ಸ್ ಲಾಜಿಕಲಿ ಆಗಿ ನೋಡಿದ್ರೆ ನಾವು ಈ ಕ್ಲೋಸಿಂಗ್ ಎಲ್ಲಿ ಬರ್ತಲ್ಲ ನೋಡೋಣ ಲಾಸ್ಟ್. ಓಕೆ, ಈಗಂತೂ ರಿಟೆಸ್ಟ್ ಆಯ್ತು, ಕಂಪ್ಲೀಟ್ ಇದೆ. See how buyer are ಮೀನ್ಸ್ ಪುಟ್ ಇಲ್ಲೆಲ್ಲ ಸೆಲ್ ಮಾಡತ್ತಾರ ಈ ಲೆವೆಲ್ದಲ್ಲಿ. ಓಕೆ, ಪುಟ್ ಸೆಲ್ ಮಾಡತ್ತಾರ ಮೀನ್ಸ್ ಬುಲ್ಲಿಶ್ ಈ ಮೂಮೆಂಟ್ದಲ್ಲಿ ಮತ್ತೆ. ಓಕೆ, ಸೊ ಮಾರ್ಕೆಟ್ದಲ್ಲಿ ಓವರಾಲ್ ಟ್ರೆಂಡ್ ನೆಗೆಟಿವ್ ಇದೆ, ನಾವು ಟ್ರೇಡ್ ಮಾತ್ರ ಪಾಸಿಟಿವ್ ತಗೊಂಡಿದ್ದೀವಿ. ಓಕೆ, ಚಲೋ ಗೈಸ್, ಐ ವಿಲ್ ಎಕ್ಸಿಟ್ ಮೈ ಪೊಸಿಷನ್ ಹಿಯರ್ ಓನ್ಲಿ. Okay, thank you guys for watching video.